ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಆಧ್ಯಾತ್ಮ ಬಂಧುಗಳೇ, ಜಗತ್ತಿನ ಸಕಲ ಜೀವರಾಶಿಗಳಿಗೂ ಜ್ಞಾನದ ಬೆಳಕನ್ನು ತೋರುವಂಥ, ಜ್ಞಾನದ ದಾರಿಯನ್ನು ತೋರ್ತಕ್ಕಂಥ ಗುರುಗಳಲ್ಲಿಯೇ ಪರಮ ಗುರುಗಳಾಗಿರ್ತಕ್ಕಂಥ, ಈ ಜಗತ್ತಿನಲ್ಲಿ ಸಾಹಿತ್ಯದ ಹೊಳೆಯನ್ನು ಹರಿಸಿ ಹೋಗಿರ್ತಕ್ಕಂಥ ಗುರುವಿನ ಗುರುವಾಗಿರ್ತಕ್ಕಂಥ ವ್ಯಾಸ ಮಹರ್ಷಿಗಳ ಒಂದು ಸವಿನೆನಪಿನ ದಿನವಾದಂತಹ ಈ ಗುರುಪೂರ್ಣಿಮೆಯ ಒಂದು ಸುಸಂದರ್ಭದೊಳಗ ಜಗತ್ತಿನಲ್ಲಿ ವರ್ಣ ಮಾತ್ರಂ ಕಲಿಸಿದಾತನೇ ಗುರುವೆನಕ್ಕುಂ ಅನ್ನುವ ಒಂದು ಮಾತಿನಂತೆ ಒಂದೇ ಒಂದು ಅಕ್ಷರವನ್ನು ಕಲಿಸಿದಂಥ ಆ ಗುರುವಿನ ಸ್ಥಾನವನ್ನು ಪಡೆದಂಥ ಸಕಲ ಗುರು ಪರಂಪರೆಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಇಂತಹ ಗುರುಪೂರ್ಣಿಮೆಯ ಒಂದು ಸುಸಂದರ್ಭದೊಳಗ ಸರ್ವಜ್ಞ ಕವಿ ಬಹಳಷ್ಟು ಗುರುವಿನ ಬಗ್ಗೆ ಮನತುಂಬಿ ಸಾವಿರಾರು ತ್ರಿಪದಿಗಳನ್ನು ಬರೆದಿದ್ದಾನ. ಅದಕ್ಕಾಗಿ ಕೇವಲ ಒಂದು ತ್ರಿಪದಿಯನ್ನು ನಾವು ತಿಳಿದುಕೊಂಡ್ರೆ ಇಡೀ ಆ ಗುರುವಿನ ಒಂದು ಮಹತ್ವವನ್ನು ಅರಿಯುವುದು ಬಹಳ ಸುಲಭ ಆಗ್ತದೆ ಅಂತಕ್ಕಂಥದ್ದು. ಅದಕ್ಕೆ ಗುರು ಅಂದ್ರೆ ಯಾರು ಅಂತಂದ್ರೆ ಕೇವಲ ಮನುಷ್ಯ ಅಲ್ಲ, ಗುರು ನರನೆಂದವಗೆ ಹರನ ಶಿಲೆಯೆಂದವಗೆ ಗುರುಪ್ರಸಾದವ ಎಂಜಲೆಂದವಗೆ ನರಕ ತಪ್ಪದು ಸರ್ವಜ್ಞ ಅಂತ ಹೇಳ್ದ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ನಾವು ಗುರುಗಳನ್ನು ಮನುಷ್ಯರ ರೂಪದೊಳಗೆ ನೋಡಿದ್ವಿ ಅಂತಂದ್ರೆ ಗುರುಗಳು ಕೇವಲ ಮನುಷ್ಯರಾಗಿ ಕಾಣ್ತಾರ. ಆದ್ರೆ ಯಾರು ಗುರುಗಳನ್ನ ಮನುಷ್ಯರು ಅಂತ ಹೇಳಿ ಕರಿತಾರಲ್ಲ, ಅವರಿಗೆ ನರಕ ಮಾತ್ರ ಕಟ್ಟಿಟ್ಟ ಬುತ್ತಿ ಅಂತ. ಹರನ ಶಿಲೆಯೆಂದವಗೆ ಪರಮಾತ್ಮನ ಒಂದು ಆ ಲಿಂಗ ಸ್ವರೂಪವನ್ನು ನೋಡಿ ಇದೇನು ಬಿಡು ಕಲ್ಲು ಅಂತ ಯಾರಂತಾರಲ್ಲ, ಅವನಿಗೂ ಸರಿತ ನರಕ ತಪ್ಪುವುದಿಲ್ಲ ಅಂತ ಹೇಳಿ. ಕರುಣ ಪ್ರಸಾದವ ಎಂಜಲೆಂದವಗೆ ಗುರುವಿನಿಂದ ಪಡೆದಂತ ಆ ಕರುಣ ಪ್ರಸಾದವನ್ನ ಇದು ಎಂಜಲು ಬಿಡು ಮುಟ್ಟಬಾರದು ನಾವು ಅಂತ ಯಾರಂತಾರಲ್ಲ, ಅವರಿಗೂ ಸಹಿತ ಏನಾಗತ್ತಂದ್ರೆ ನರಕ ತಪ್ಪೋದಿಲ್ಲ ಅಂತ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ, ನರನ ರೂಪದೊಳಗಿರ್ತಕ್ಕಂಥ ಗುರು ಪರಮ ಶಿವನ ಅವತಾರವಾಗಿರ್ತಾನ ಅಂತಕ್ಕಂಥದ್ದನ್ನ ಶ್ರುತಿಗಳು, ವೇದಗಳು, ಸ್ಮೃತಿಗಳು, ಪುರಾಣಗಳು, ಇತಿಹಾಸಗಳು ಘಂಟಾನುಘೋಷವಾಗಿ ಏನ್ ಮಾಡಕತ್ತವಂದ್ರೆ ಆ ಗುರುವನ್ನ ಹೊಗಳ್ಕೊಂತ ಬರಾಕತ್ತೇವ. ಇಷ್ಟ ಅಲ್ಲದ ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧನವ ಕಳಿಯಲರಿಯರು. ನಮ್ಮ ಹಂತೆಯಲ್ಲಿ ಎಲ್ಲಿ ತನಕ ಲಕ್ಷ್ಮೀ ಪ್ರಾಪ್ತಿ ಇರ್ತತಲ್ಲ, ಅಲ್ಲಿ ತನಕ ಎಲ್ಲಾ ಬಂಧುಗಳು ಏನಪ್ಪಾ ಅಂದ್ರೆ ಬೆಲ್ಲದ ಪೆಂಟಿಗೆ ಇರುವೆ ಮುಕ್ಕಿದಂಗ ಬಂದು, ನಾವು ಬ್ಯಾಡ್ ಅಂದ್ರು ಬಂದು ಆ ಸಿಹಿಗಾಗಿ ಬರ್ತಿರ್ತಾರ. ಸಿಹಿಯ ರೂಪದೊಳಗಿರ್ತಕ್ಕಂಥ ಆ ಲಕ್ಷ್ಮಿಗಾಗಿ ಬರ್ತಿರ್ತಾರ ಹೊರತು ನಮಗೆ ಕಷ್ಟ ಬಂದಂತಹ ಸಂದರ್ಭದೊಳಗ, ನಮಗೇನಾದ್ರೂ ಪ್ರಾಣಾಪಾಯ ಬಂದಂತಹ ಸಂದರ್ಭದೊಳಗ ಯಾರೂ ಸಹಿತ ನಮ್ಮ ಸಹಾಯಕ್ಕೆ ಬರೋದಿಲ್ಲ. ನಮಗೆ ಕುತ್ತು ಬಂದಂತಹ ಸಂದರ್ಭದೊಳಗೆ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥವ ಯಾರು ಅಂತಂದ್ರ ಆ ಪರಮ ಗುರು ಆಗಿರ್ತಕ್ಕಂಥ, ಶಾಪಾನುಗ್ರಹ ಸಮರ್ಥನಾಗಿರ್ತಕ್ಕಂಥ, ಯಾರನ್ನ ನಾವು ಗುರುಗಳಂತ ಹೇಳಿ ನಂಬಿರ್ತೇವಲ್ಲ, ಅದೇ ಸದ್ಗುರು ಯಾವುದಾದರೂ ರೂಪದೊಳಗೆ ಬಂದು ನಮಗ ದಾರಿಯನ್ನ ತೋರಿಸಿ ನಮ್ಮ ಕಷ್ಟವನ್ನ, ನಮ್ಮ ಬಂಧನವನ್ನ ಕಳೆದು ನಮಗ ಮೋಕ್ಷದ ಪದವನ್ನ ಪ್ರಾಪ್ತ ಮಾಡ್ತಕ್ಕಂಥ ಗುರು ನಮಗೆ ಮಾತ್ರ ಜೀವನದೊಳಗೆ ಬಹಳಷ್ಟು ಅವಶ್ಯಕತೆ ಇರ್ತತಿ ಅಂತಕ್ಕಂಥದ್ದನ್ನ ಸರ್ವಜ್ಞ ಮತ್ತೊಂದು ಕಡೆ ಬರೀತಾನ. ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆ ತೋರುವನು ಸದ್ಗುರುವ, ಗುರುರಾಯ ಬಂಧನವ ಕಳೆವ ಸರ್ವಜ್ಞ ಅಂತ. ಅದಕ್ಕೆ ಗುರುವಿಗೆ ತಂದೆಗೂ ಒಂದ ಅಂತರ ಐತಿ. ತಂದೆ ಏನು ಮಾಡ್ತಾನಂದ್ರ, ತನಗ ಬೋಧನೆ ಮಾಡೋದನ್ನ, ತನಗ ಕಲಸಾಕ ಆಗದೆ ಇದ್ದದ್ದನ್ನು ಏನು ಮಾಡ್ತಾನಂದ್ರ ಸಾಲಿಗೆ ಕರ್ಕೊಂಡು ಹೋಗಿ, ಗುರುಕುಲಕ್ಕೆ ಕರ್ಕೊಂಡು ಹೋಗಿ ಗುರುಗಳನ್ನ ತೋರಿಸ್ತಾನ. ನೋಡು, ಇಂದಿನಿಂದ ಇವರ ನಿನಗ ತಂದೆಯ ರೂಪದೊಳಗಿರ್ತಕ್ಕಂಥ ಗುರುಗಳು, ಇವರ ಹತ್ರ ನೀ ನಿಷ್ಠೆಯಿಂದ ನಡ್ಕೊಂಡಿಪ್ಪ ಅಂತಂದ್ರ ನಿನ್ನ ಜೀವನ ಉಜ್ವಲ ಆಗ್ತತಿ ಅಂತ ಹೇಳಿ. ಅಂದ್ರ ತಂದೆನೂ ಸಹಿತ ಒಂದು ಗುರು, ಆ ಗುರು ಸಹಿತ ಒಂದು ಗುರು. ಅದಕ್ಕೆ ತಂದೆ ಗುರುವನ್ನ ತೋರಿಸಿದ ನಂತರ ಗುರುವನ್ನ ನಾವು ಏನು ಮಾಡ್ತೇವೆ ಅಂತಂದ್ರ ಎರಡನೆಯ ತಂದೆಯ ಸ್ಥಾನದೊಳಗಿಟ್ಟು, ತಂದೆಗಿಂತಲೂ ಸಹಿತ ಹೆಚ್ಚಿನ ಒಂದು ಸ್ಥಾನದೊಳಗಿಟ್ಟು ಆ ಗುರು ಕಲಿಸಿದಂತ ಆ ಎಲ್ಲ ಅಕ್ಷರಗಳನ್ನು ಕಲಿತು ಜೀವನದೊಳಗ ನಾವೇನು ಮಾಡ್ತೇವೆ ಅಂದ್ರೆ ಉನ್ನತ ಸ್ಥಾನಕ್ಕೆ ಏರಲಿಕ್ಕೆ ಆ ಗುರುವಿನ ಕರುಣೆ ಬಹಳಷ್ಟು ಅವಶ್ಯಕತೆ ಅಂತಕ್ಕಂಥದ್ದನ್ನು ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸ್ತಾ, ಗುರುವಿನ ಮಹತ್ವವನ್ನು ಕೇವಲ ಒಂದು ದಿವಸ ಎರಡು ದಿವಸ ಅಲ್ಲ, ಸಾಯೋ ತನಕ ಹೊಗಳಿದರೂ ಸಹಿತ ಆ ಗುರುವಿನ ಮಹತ್ವವನ್ನು ಮುಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಜಗತ್ತಿನೊಳಗ ಪರಮ ಗುರು ಆಗಿರ್ತಕ್ಕಂಥ, ಮೊಟ್ಟ ಮೊದಲ ಆದಿಗುರು ಆಗಿರತಕ್ಕಂಥ ಆ ಪರಮಾತ್ಮ ಏನು ಮಾಡಿದ ಅಂದ್ರೆ ತನ್ನ ಸಪ್ತ ಋಷಿಗಳನ್ನು ಮುಂದೆ ಕುಂಡಿಸ್ಕೊಂಡು ಜ್ಞಾನದ ಬೋಧೆಯನ್ನ ಮಾಡಿದ. ಜ್ಞಾನದ ಬೋಧೆಯನ್ನ ಮಾಡಿ ತಾನೇನು ಹೆಸರನ್ನು ಪಡ್ಕೊಂಡ ಅಂದ್ರೆ ದಕ್ಷಿಣಾಮೂರ್ತಿ ಅಂತಕ್ಕಂಥ ಒಂದು
ಹೆಸರನ್ನು ಪಡೆದುಕೊಂಡು ಈ ಎಲ್ಲ ವಿದ್ಯೆಗಳಿಗೆ ಆದಿದೇವ ಆದಿಗುರುವಾಗಿ ಆ ಪರಮಾತ್ಮ ಪರಮಶಿವ ವಾಸ ಮಾಡಿದ ಅಂತಕ್ಕಂಥದ್ದು ಸಹಿತ ಬರ್ತತಿ. ಅದಕ್ಕಾಗಿ ನಾವೆಲ್ಲರೂ ಸಹಿತ ನಮಗೆ ವಿದ್ಯೆಯನ್ನು ಕೊಟ್ಟಂತ ಒಂದು ಒಳ್ಳೆಯ ಮಾತನ್ನ, ಜೀವನಕ್ಕೆ ಉಪಯೋಗ ಆಗ್ತಕ್ಕಂಥ ಒಳ್ಳೆಯ ಮಾತನ್ನು ಹೇಳಿದವರಿಗೆ ನಾವೆಲ್ಲರೂ ಗುರುಗಳಂತ ಭಾವಿಸಿ ಅವರ ಒಂದು ಕೃಪೆಯನ್ನ ಪಡೆಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.